ನಿಮಗೆಲ್ಲ ಕೈಯಲ್ಲಿ ಒಂದು ಪುಸ್ತಕ ಇರಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ನೆನಪಿಸ್ಕೊಳ್ತಾ ಈ ಒಂದು ಸುಂದರವಾಗಿರ್ತಕ್ಕಂಥ ಸಮಾರಂಭ 2025-26ನೇ ಶೈಕ್ಷಣಿಕ ಸಾಲಿನ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಊರಿನ ಹಿರಿಯರ ಮತ್ತು CDC ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವನಗೌಡ ಸರ್ ಅವರೇ, ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಯಶೋಧ ಮೇಡಮ್ ಅವರೇ, ನಮ್ಮ ನೆರೆಹೊರೆಯ ಪ್ರೌಢಶಾಲೆ ವಿಭಾಗದ ಶಿಕ್ಷಕರಾಗಿರ್ತಕ್ಕಂಥ ಮಾಂತೇಶ್ ಸರ್ ಅವರೇ, ರೈಲಾ ಮೇಡಮ್ ಅವರೇ, ಸುವರ್ಣ ಮೇಡಮ್ ಅವರೇ, ಹಾಗೆ ನಮ್ಮ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ಶಂಕರಪ್ಪ ಸರ್ ಅವರೇ, ತುಂಗಭದ್ರ ಮೇಡಮ್ ಅವರೇ, ಚಂದ್ರಶೇಖರ್ ಸರ್ ಅವರೇ, ಮತ್ತು ಈ ಒಂದು ಸಮಾರಂಭದಲ್ಲಿ ಗೊಂಬೆಗಳಂತ ಕಂಗೊಳಿಸ್ತಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ಹೀಗೆ ಕರ್ನಾಟಕದ ಒಂದು PU ಕಾಲೇಜು. ಆ PU ಕಾಲೇಜಲ್ಲಿ 4 ಜನ ವಿದ್ಯಾರ್ಥಿಗಳಿದ್ರು. ಹೇಗಿದ್ರು ಆ 4 ಜನ ವಿದ್ಯಾರ್ಥಿಗಳಂದ್ರೆ, ಬಸ್ಸಿಗೆ ಬಂದ್ರೆ ಒಂದೇ ಬಸ್ಸಲ್ಲಿ ಬರೋರು ಅವರು. ಜೊತೆಗೆ ನೋಡ್ಬೇಕಂತ ಒಂದು ಯಾವ ತರ ಅವ್ರ ಫ್ರೆಂಡ್ಶಿಪ್ ಇತ್ತು, ಎಷ್ಟು ಜೀವದ ಗೆಳೆಯರಂದ್ರೆ, ಬಸ್ಸಲ್ಲಿ ಸೀಟ್ ಇರೋದು 3 ಮಾತ್ರ, ಆದ್ರೆ ಒಬ್ಬನು ತೊಡೆ ಮೇಲೆ ಕುಂದಿರ್ಸ್ಕೊಂಡ್ ಬರ್ತಿದ್ರು ಅವರು. ಅಷ್ಟೊಂದು ಗೆಳೆಯರು. ಕಟಿಂಗ್ ಮಾಡಿಸಿದ್ರೆ ಒಂದೇ ತರ ಕಟಿಂಗ್ ಮಾಡ್ಸೋರು, ಡ್ರೆಸ್ ತಗೊಂಡ್ರೆ ಒಂದೇ ತರ ಡ್ರೆಸ್ ತಗೊಳ್ಳೋರು, ಒಂದಕ್ಕೆ ಹೋದ್ರೆ ಎಲ್ಲರೂ ಕೂಡಿ ಹೋಗೋರು, 2ಕ್ಕೆ ಹೋದ್ರೆ ಎಲ್ಲರೂ ಕೂಡಿ ಹೋಗೋರು ಅಂತ ಗೆಳೆತನ ಅವ್ರದ್ದು. ಹೀಗೆ ಕಾಲೇಜಿಗೆ ಬಂದ್ರೆ ಹೀಗೆ ಗಿಮ್ಮಿ 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 ನೋಟ್ಬುಕ್ ತಿರ್ಸ್ಕೊಂಡ್ ಬರೋರು, ಹಂಗೆ ಗುಂಡಿ ಬಿಚ್ಕೊಂಡ್ ಬರೋರು, ಇಲ್ಲಿ ಕಾಲೇಜಲ್ಲಿ ಹುಡುಗಿಯರನ್ನ ಚುಡಾಯಿಸೋದು, ಇಂಥ ಕೆಲಸವನ್ನು ಮಾಡ್ತಿದ್ರು ಅವರು 4 ಜನ ವಿದ್ಯಾರ್ಥಿಗಳು. ಸೊ ಹೀಗೆ ಅವ್ರ ಜೀವನ ನಡೀತು ಹಿಂಗೆ ಇದೇ ತರ ಟೈಮ್ ಪಾಸ್, ಲೈಫನ್ನೇ ಟೈಮ್ ಪಾಸ್ ಮಾಡಕತ್ತಿಬಿಟ್ರು 4 ಜನ. ಕೊನೆಯದಾಗಿ ಫಸ್ಟ್ PUC ಪಾಸ್ ಆದ್ರು, ಸೆಕೆಂಡ್ ಇಯರ್ಗೆ ಬಂದ್ರು. 18 ವಯಸ್ಸಾಯ್ತು. ಆ 4 ಜನ ಜೀವದ ಗೆಳೆಯರಲ್ಲಿ ಒಬ್ಬ ಅಂತಾನ, ಲೇ ಎಕ್ಸಾಮ್ ಹತ್ರ ಬಂದ್ವು, ನಾವು ಈ ತರ ಮಾಡೋದಲ್ಲ ತಪ್ಪು, ನಮ್ಮ ತಂದೆ ತಾಯಿಗೆ ನಾವು ಮೋಸ ಮಾಡ್ತೀವಿ, ಅಪ್ಪ ಅಮ್ಮಗೆ ಮೋಸ ಮಾಡ್ತೀವಿ, ನಾವು ಓದೋಣ ಅಂತಾನ ಒಬ್ಬವನು. ಇನ್ನು 3 ಅಂತಾರ, ಒಬ್ಬ ಜ್ಞಾನದ ಹೇಳ್ತೇನಪ್ಪ ನಿನ್ ಬುದ್ಧನಿಗೆ ಆದಂಗ, ಓದ್ ಯಾರು ಉದ್ದಾರ ಆಗ್ಯಾರಲ್ಲ, ಓದಪ್ಪ ನೀನು ಓದು. ಕೀಟಲ್ಲಿ ಮಾಡಕತ್ತಿದ್ರು ಅವನಿಗೆ, ನೀವು ಓದಲ್ವಾ, ಹಾಗಾದ್ರೆ ನಾನು ಓದಕ್ ಕೊಡ್ತೀನಪ್ಪ ಅಂತ ಓದಕ್ ಶುರು ಮಾಡಿದ. ಆಯ್ತು ಓದ್, ಹಿಂಗನ್ನೋದು ಕೀಟೆಲ್ಲ ಮಾಡಕ್ ಸರಿ, ಅವ್ನು ಓದಕ್ ಶುರು ಮಾಡಿದ. ಅಂತಿಮವಾಗಿ ಸೆಕೆಂಡ್ PUC ಎಕ್ಸಾಮ್ಸ್ ಬಂದು, ಎಕ್ಸಾಮ್ ನಂತರ ರಿಸಲ್ಟ್ ಬಂದಾಗ 95% ತಗೊಂಡು ಆ ಹುಡುಗ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದ. ಆದರೆ ಇನ್ನು 3 ಆತನ ಸ್ನೇಹಿತರು ಫೇಲ್ ಆಗಿದ್ರು. ಹೌದಾ, ಆಯ್ತಪ್ಪ 95 ಆಯ್ತಲ್ಲ, ಏನಾಗ್ತಿ ಆಗು, ನೋಡೋಣ ಇದು ಓದಿ ಏನಾಗ್ತಾನ ಆಗ್ಲಿ. ಲಾಸ್ಟಿಗೆ ಕೊನೆಯದಾಗಿ ಓದ್ತಾನ, ಕೊನೆಯದಾಗಿ ದೊಡ್ಡ ಆಫೀಸರ್ ಆಗ್ತಾನ ಅವನು. ಅಂತಿಮವಾಗಿ ಮದುವೆ ವಯಸ್ಸಾಯ್ತು, ಎಲ್ಲರದು ಮದುವೆ ಆಯ್ತು, 4 ಜನರದ್ದು. ಇವು ಎಂಡ್ರನ ಬೆಂಗಳೂರು, ಮಂಗಳೂರು, ಉಡುಪಿ, ಪುಣ್ಯಕ್ಕೆ ಕರ್ಕೊಂಡು ಹೋದ್ವು. ಅವ AC ರೂಮ್ನಲ್ಲಿ AC ಕಾರಲ್ಲಿ ಓಡಾಡಕ್ ಶುರು ಮಾಡಿದ. ಈಗ ಜೀವನ ಸಾಕ್ತು. ಕೊನೆಯದಾಗಿ ಊರಲ್ಲಿ ಮೊಹರಂ ಹಬ್ಬಕ್ಕೆ ಎಲ್ಲರೂ ಬಂದು ಸೇರಿದ್ರು. ಆ ಆಫೀಸರ್ ಗೆಳೆಯ ಕೂಡ ಬಂದಾಗ ಮೊಹರಮಿಗೆ ಹೊಸ ಬಟ್ಟೆ ಕೊಡಿಸ್ಬೇಕು ಮಕ್ಕಳಿಗೆ. ಆಲ್ರೆಡಿ ಇವಕ್ಕೆ ಅಪ್ಪ ಅಮ್ಮ ಹೆಂಗ ಮಾಡಿ ಗಂಟೆ ಹಾಕಿಬಿಟ್ಟಿದ್ರು, 2 ಮಕ್ಕಳಾಗ್ಬಿಟ್ಟಿದ್ವು. ಅವು ಕೂಡ ಮಕ್ಕಳಾಗಿದ್ವು. 2 ಮಕ್ಕಳಾದಾಗ ಮೊಹರಮಿಗೆ ಹೊಸ ಬಟ್ಟೆ ಕೊಡ್ಸಕ ಇವ್ರ ಹತ್ರ ದುಡ್ಡಿಲ್ಲ. ಅಂಗಿ ಕೊಡ್ಸಿದ್ರೆ ಚಡ್ಡಿ ಕೊಡ್ಸಿದ್ರೆ ಹಂಗಿಲ್ಲ. ಏನು ಹೋಗೋದು ಕಾಂಕ್ರೀಟ್ ಕೆಲಸ, ಬರೋದು 500 ಜೀವನ ಕೆಲಸ. ಅದೇ ಆಫೀಸರ್ ಆಗಿದ್ನಲ್ಲ ನಿಮ್ಮ ದೋಸ್ತ ಮಗನ್ ಕರ್ಕೊಂಬಂದಂತ, ಸೂಟು ಬೂಟ್ ಹಾಕ್ಯಂಡ್ ಮಗನ್ ಕರ್ಕೊಂಬಂದಂತ. ಅವ್ನು ನೋಡಿ ಒಳಕತ್ತಿದ್ವಂತೀವು, ದೋಸ್ತ ನಾವು ತಪ್ಪು ಮಾಡಿಬಿಟ್ಟಿವಿ, ಯಾಕೆ ಅಳಕತ್ತಿರಲ್ಲ? ಇಲ್ಲ ದೋಸ್ತ, ನೀನು ಎಷ್ಟು ಓದು ಎಂದು ನಾನು ಕೇಳಿಲ್ಲ, ತಪ್ಪು ಮಾಡಿಬಿಟ್ಟು ನಾವು ಕಷ್ಟ ಕಣ್ಣೀರು ಸುರ್ಸಕತ್ತೀವಿ, ನಿನ್ನ ಮಾತು ಕೇಳಲಿಲ್ಲ ನಾನು ಅಂತ ಅಳಕತ್ತಿದ್ರು. ಅದಕ್ಕೆ ಯಾವ ವಯಸ್ಸಿನಲ್ಲಿ ಓದಬೇಕು, ಯಾವ ವಯಸ್ಸಿನಲ್ಲಿ ಮಜಾ ಮಾಡಬೇಕು,
ಮಜೆ ಮಾಡಿ ನನ್ ಬೇಡ ಅನ್ನೋದಿಲ್ಲ. ಮಜೆ ಅನ್ನುವುದು ಒಂದು ಭಾಗ, ಇಡೀ ಜೀವನವೇ ಮಜೆ ಅಲ್ಲ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಹೇಳೋದಂದ್ರೆ, ಇನ್ನು 5-6 ದಿನ ಎಕ್ಸಾಮ್ ಇದಾವ, ಯಾವ ರೀತಿ ಸಿದ್ಧ ಆಗಬೇಕು ಇವಾದಿಂದ ಸಿದ್ಧ ಮಾಡಿಕೊಂಡು ಓದಕ್ಕೆ ಶುರು ಮಾಡಬೇಕು. ತಂದೆ ತಾಯಿಯ ಒಂದು ಆಸೆ ಇದೆಯಲ್ಲ, ಆ ಕನಸಿದೆಯಲ್ಲ, ಈಡೇರಿಸುವಂತ ಮಕ್ಕಳಾಗಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಬಹುಸಂಖ್ಯಾತರು ನಮ್ಮ ಗೊಂಬೆಗಳಿದಾವ. ಸೊ ಇವರು ನಿಮಗೆ ಕೇವಲ ಈ ಕೈ ರೊಟ್ಟಿ ಮಾಡೋ ಕೈಯಲ್ಲ, ಈ ಕೈಯಲ್ಲಿ ಪೆನ್ನು ಕಾಗದ ಇಡ್ಬೋದು ಅಂತ ತೋರಿಸೋರು ನೀವು. ಈ ಕೈ ಕೇವಲ ಮುಸುರಿ ತಿಕ್ಕ ಕೈ ಅಲ್ಲ, ಈ ಕೈ ಮೌಸ್ ಮತ್ತು ಮಾನಿಟರ್ ಇಡುವಂತ ಕೈ ಆಗುತ್ತೆ. ಈ ಕೈ ಕೇವಲ ಬಟ್ಟೆ ಒಗೆ ಕೈ ಅಲ್ಲ, 100 ಜನರಿಗೆ ಅನ್ನ ಹಾಕುವಂತ ಕೈ ಆಗುತ್ತೆ ನಿಮ್ಮದಮ್ಮ. ಇವನ್ ಸಾಮಾನ್ಯರಲ್ಲ ಹೆಣ್ಮಕ್ಳು, ಯಾರು ನೀವು ಕೇಳನ್ಕೋಬೇಡಿ. ರಾಜ ಮಹಾರಾಜರಿಗೆ ಜನ್ಮ ಕೊಡೋಳು ಹೆಣ್ಣಲ್ಲವೇ? ಬುದ್ಧನಿಗೆ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಪ್ರವಾದಿ ಮೊಹಮ್ಮದರಿಗೆ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಸ್ವಾಮಿ ವಿವೇಕಾನಂದ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ನೀವು ಸಾಮಾನ್ಯರಲ್ಮ, ಅಸಾಮಾನ್ಯರು ನೀವು. ತೊಟ್ಟಿಲ ತೂಗೋ ಕೈ ಜಗತ್ತನ್ನು ಆಳಬಲ್ಲದಂತ ತೋರಿಸ್ಕೊಟ್ಟವ್ರು. ಕೇವಲ ಇದು ಜೋ 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 ತೂಗದಲ್ಲ, ಇದು ಜಗತ್ತನ್ನು ಆಳುತ್ತಂತ ತೋರಿಸ್ಕೊಟ್ಟವ್ರು. ಹೆಂಗಿರ್ಬೇಕು ನಿಮ್ಮ ಕನಸವೇ? ಪ್ರವಾದಿ ಮೊಹಮ್ಮದರಿಗೆ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಸ್ವಾಮಿ ವಿವೇಕಾನಂದ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟಿದ್ದು ಹೆಣ್ಣಲ್ಲವೇ? ನೀವು ಸಾಮಾನ್ಯರಲ್ಮ, ಅಸಾಮಾನ್ಯರು ನೀವು. ತೊಟ್ಟಿಲ ತೂಗೋ ಕೈ ಜಗತ್ತನ್ನು ಆಳಬಲ್ಲದಂತ ತೋರಿಸ್ಕೊಟ್ಟವ್ರು. ಕೇವಲ ಇದು ಜೋ 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 ತೂಗದಲ್ಲ, ಇದು ಜಗತ್ತನ್ನು ಆಳುತ್ತಂತ ತೋರಿಸ್ಕೊಟ್ಟವ್ರು. ಹೆಂಗಿರ್ಬೇಕು ನಿಮ್ಮ ಕನಸು, ಹೆಂಗಿರ್ಬೇಕು ನಿಮ್ಮ ಪ್ರಯತ್ನ, ಹೆಂಗಿರ್ಬೇಕು ನಿಮ್ಮ ಆಸೆ ಆಕಾಂಕ್ಷೆ ಅಂದ್ರೆ ಕಾರ್ನಲ್ಲಿ ಬರಂಗಿರ್ಬೇಕು. ಕಾರ್ನಲ್ಲಿ ಏನ್ ಸರ್ ಹಿಂಗ್ ಮಾತಾಡ್ತಿದ್ರೆ ನಾವು ಹುಡುಗಿಯರು ಕಾರ್ನಲ್ಲಿ? ಹೌದು, ಹೆಂಗ್ ಕಾರ್ನಲ್ಲಿ ಬರ್ಬೇಕಂದ್ರೆ 5 ತಿಂಗಳಿಗೊಮ್ಮೆ ನಿಮ್ ಕಾರ್ ಚೇಂಜ್ ಆಗ್ಬೇಕು. 5 ತಿಂಗಳಿಗೊಮ್ಮೆ ಕಾರ್ ಚೇಂಜ್ ಆಗ್ಬೇಕು. ಹಂಗ ಬೆಳಿಬೇಕು, ಹಂಗ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೇಕು. ಅದು ತಂದೆ ತಾಯಿಯ ಮಕ್ಕಳಿಗೆ, ತಂದೆ ತಾಯಿಯ ಒಂದು ಪ್ರೀತಿ ಇದೆ, ಆ ಪ್ರೀತಿಗೆ ಒಂದು ದೊಡ್ಡ ಉಡುಗೊರೆ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ಜೀವನ ಅನ್ನೋದು ತುಂಬ ದೊಡ್ಡದಿದೆ. ಇನ್ನು 18 ಸಾಕಷ್ಟಿದೆ ಜೀವನದಲ್ಲಿ. ಸೋಲು ಗೆಲುವು, ಹತಾಶೆ, ಜಿಗುಪ್ಸೆ ಎಲ್ಲ ಬರ್ತಾವ. ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಉತ್ತಮವಾಗಿರ್ತಕ್ಕಂಥ ಭಾರತದ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳಾಗೋದು ಕೂಡ ನಮ್ಮ ಒಂದು ಕರ್ತವ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಾರಿದೀಪಗಳು, ನಮ್ಮ ದೇಶವನ್ನು ಬೆಳಗತಕ್ಕಂಥ ದಾರಿದೀಪಗಳು ನೀವಾಗ್ರಿ ಅಂತ ಹೇಳ್ತಾ ನಾನು ಒಂದು 2 ಮಾತಿಗೆ ಇಲ್ಲಿಗೆ ವಿರಾಮ ಹೇಳ್ತಾ, ನಿಮ್ಮ ಮುಂದಿನ ದ್ವಿತೀಯ PUC ಪರೀಕ್ಷೆ ಫಲಿತಾಂಶದಲ್ಲಿ ಎಲ್ಲರೂ ಪಾಸಾಗಿ ಅಂತ ಶುಭವನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.